ಪುತ್ರ ಮೋಹ. ಮಹಾಭಾರತದಲ್ಲಿ ಧೃತರಾಷ್ಟ್ರ ಪಾಂಡವರು ದೊಡ್ಡ. ಪಾಂಡು ರಾಜ್ಯ ಒಂದು ಯಾವುದೋ ಪಾಪ ಮಾಡಿದ್ದೀನಿ ಅಂತ ಹೇಳಿ ಕಾಡಿಗೆ ಹೋಗ್ತಾನೆ. ಅಲ್ಲಿ ಅವನು ಹಸು ನೆಗಿತಾನೆ. ಅದಕ್ಕಾಗಿ ಒಂದು ಸ್ಟೋರಿ ಇದೆ. ಅದು ಧೃತರಾಷ್ಟ್ರ ಕುರುಡ. ಆದ್ದರಿಂದ ಒಂದು ರಾಜ್ಯಭಾರ ಆಳಬೇಕಾದ್ರೆ ಎಲ್ಲ ರೀತಿಯಿಂದ ಸುಸಜ್ಜಿತ ಆದ್ರೇ ರಾಜ್ಯ. ಅವನು ದೊಡ್ಡವನಾಗಿ ಹುಟ್ಟಲಿ ಇಲ್ಲ ಚಿಕ್ಕವನಾಗಿ. ಆದರೆ ಅನಿವಾರ್ಯವಾಗಿ ಧೃತರಾಷ್ಟ್ರ ರಾಜನಾಗ್ತಾನೆ. ಆದರೆ ಅವನದೊಂದು ಹಠ ಇರುತ್ತೆ, ನನ್ನ ಮಗನೇ ಮುಂದಿನ ರಾಜನಾಗ. ಆದರೆ ಜನರೇನು ಅಭಿಪ್ರಾಯ, ಸಾಧು ಸಂತರದು, ಗುರುಗಳದು, ಆಮೇಲೆ ಆ ರಾಜಗುರು ಎಂದು ಭಾಳಷ್ಟು ಜನರದು, ಇಲ್ಲ ಧರ್ಮರಾಯರು ಅದಕ್ಕೆ ಯೋಗ್ಯ, ಇವರಿಗೆ ನನ್ನ ಮಗ ದುರ್ಯೋಧನ. ಏನೇನೋ ನಾಟಕಗಳಾಗ್ತವೆ, ಕಷ್ಟಗಳಾಗ್ತವೆ. ಇವ್ರನ್ನೇ ಇದಕ್ಕೆ ಕಳಿಸ್ತಾರೆ, ವನವಾಸ ಕಳಿಸ್ತಾರೆ, ಅಜ್ಞಾತವಾಸ ಕಳಿಸ್ತಾರೆ. ಆದರೆ ಒಂದು ಸನ್ನಿವೇಶ ಹಿಂಗೆ ಬರುತ್ತೆ. ಕುರುಕ್ಷೇತ್ರ ಯುದ್ಧ ಶುರುವಾಗುವ ಮುಂಚೆ ಒಂದು ಸಾರಿ ಧೃತರಾಷ್ಟ್ರ ಅವರಿಗೆ, ದೊಡ್ಡಪ್ಪನಿಗೆ ಪಾಂಡವರ ಭೇಟಿ ಆಗಬೇಕು ಅಂತ ಒಂದು ಸನ್ನಿವೇಶ ಬರುತ್ತೆ. ಆವಾಗ ಧೃತರಾಷ್ಟ್ರನಿಗೆ ಗೊತ್ತು, ನನ್ನ ಮಗನ ಹೊಡಿಬೇಕಂದ್ರೆ ಭೀಮನೇ ಹೊಡಿಬೇಕು. ಭೀಮನೇ ಹೊಡಿತಾನೆ. ಯಾಕಂದರೆ ದುರ್ಯೋಧನ ಗದಾಧಾರಿ, ಭೀಮನೂ ಗದಾಧಾರಿ. ಆದರೆ ಭೀಮನ್ನೇ ಮುಗಿಸ್ಬಿಟ್ರೆ ಮನಸ್ಸಿನ ಒಳಗೆ ಇರುತ್ತೆ. ಅದೇ ರೀತಿ ಕೃಷ್ಣ ಅವ್ರ ಜೊತೆಯಲ್ಲಿ ಬರ್ತಾನೆ. ಒಂದು ಭೇಟಿ, ಧರ್ಮರಾಜರು ಕಾಲು ಬೀಳ್ತಾರೆ. ಕಾಲು ಬಿದ್ದು ಅವ್ರು ಅಲ್ಲಿಂಗನ ಮಾಡ್ಕೊತಾರೆ. ಎರಡನೇದವರು ಭೀಮ್ ಕಾಲು ಬೀಳ್ತಾರೆ. ಆದರೆ ಅದ್ರ ಮುಂಚೆನೇ ಕೃಷ್ಣ ಎಲ್ಲ ಗೊತ್ತು, ಮಹಾ ದೇವರು, ಜ್ಞಾನಿ. ಅವರು ಭೀಮಂತರ ಒಂದು ಲೋಹದ ಮೂರ್ತಿಯನ್ನು ರೆಡಿ ಮಾಡಿಟ್ಟಿರ್ತಾರೆ. ಅಲ್ಲಿ ಯಾವ್ದಾದ್ರು ಒಂದು ಮೂರ್ತಿ ಇರುತ್ತೆ ಇತಿಹಾಸದ ಪ್ರಕಾರ. ಆವಾಗ ಭೀಮ್ ಕಾಲು ಬಿದ್ದು ಪಕ್ಕಕ್ಕೆ ಸರಿತಾನೆ. ಆ ಮೂರ್ತಿನ ಅಲಿಂಗನಕ್ಕಾಗಿ ಭೀಮ ರೂಪದಲ್ಲಿ ಮುಂದೆ ಕಳಿಸ್ತಾರೆ. ಯಾಕಂದರೆ ಧೃತರಾಷ್ಟ್ರ ಕುರುಡ. ಆವಾಗ ಅವನಲ್ಲಿನೂ ಅಂಥದ್ದೊಂದು ದೊಡ್ಡ ಶಕ್ತಿ ಇತ್ತು. ಆ ಧೃತರಾಷ್ಟ್ರ ಭೀಮನ್ನು ಅಲಿಂಗನ ಮಾಡಿ ಹಿಂಗೆ ತಬ್ಕೊಂಡು ಈಚೆಗೆ ಬಿಡ್ತಾನೆ. ಎಷ್ಟು ಶಕ್ತಿ ಇರುತ್ತೆ ಅಂದರೆ ಅವನಿಗೆ ಭೀಮನ್ನು ಒಡೆದುರುಳಿಸುವಷ್ಟು ಶಕ್ತಿ ಇರುತ್ತೆ ಧೃತರಾಷ್ಟ್ರ. ಆ ಮೂರ್ತಿ ಹಂಗೆ ಒಡೆದು ಬಿಡುತ್ತೆ. ಅಂದರೆ ಧೃತರಾಷ್ಟ್ರನಿಗೂ ಗೊತ್ತಿತ್ತು, ನನ್ನ ಮಗ ಮಾಡೋದು ತಪ್ಪು, ನನ್ನ ಮಗ ಅಯೋಗ್ಯ, ನನ್ನ ಮಗನಂತಲ್ಲಿ ಅಹಂಕಾರವಿದೆ, ನನ್ನ ಮಗನಂತಲ್ಲಿ ದುರ್ಬುದ್ಧಿ ಇದೆ. ಆದರೂ ಪುತ್ರ ಮೋಹ. ಅದಕ್ಕೆ ಇವತ್ತಿನ ಬಹಳಷ್ಟು ವಿಷಯಗಳಲ್ಲಿ, ರಾಜಕೀಯವಾಗಿ, ಬಿಸ್ನೆಸ್ ಆಗಿ, ಮನೆಯಲ್ಲಿ ಅಂತಂಬುದ ಪುತ್ರ ಮೋಹದಲ್ಲಿ ದಾರಿ ತಪ್ಪಿಬಿಡುತ್ತೆ. ಭಗವದ್ಗೀತೆಯಲ್ಲಿ ಈ ಪ್ರತಿಯೊಂದು ಹೇಳಿದ್ದೇನೆಂದರೆ, ನಿಮ್ಮ ಧರ್ಮ ಕರ್ಮ ನೀವು ಯಾವುದೇ ಸನ್ನಿವೇಶ ಬಂದರೂ ಬಿಡೋಕ್ಕೆ ಹೋಗ್ಬೇಡಿ.